ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ರಾಮಾಯಣದ ಟ್ರೈಲರ್ಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ವಿ ಇವತ್ತು. ಆ್ಯಂಡ್ ಅದ್ರ ಜೊತೆಗೇನೆ ಪೋಸ್ಟ್ಪೋಂಡ್ ಆಗಿರೋ ವಿಚಾರ ಕೇಳಿದಾಗ ಖಂಡಿತ ಸ್ವಲ್ಪ ಬೇಜಾರಾಯಿತು. ಸೊ ಏನಕ್ಕೆ ಪೋಸ್ಟ್ಪೋಂಡ್ ಮಾಡಿದ್ರು, ಏನು ಕತೆ, ಇದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ರಾಮಾಯಣದ ಟ್ರೈಲರನ್ನು ಇವತ್ತು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟನ್ನು ಮಾಡಿದರು. ಸೊ ಈ ಸಿನಿಮಾ ಕಾಯಲಿಕ್ಕೆ ತುಂಬಾ ಒಂದು ಕ್ಯೂರಿಯಾಸಿಟಿ ಆ್ಯಂಡ್ ಈ ಒಂದು ಟ್ರೈಲರ್ ನೋಡೋಕ್ಕೆ ತುಂಬಾ ಒಂದು ವೇಟಿಂಗಲ್ಲಿ ಇದ್ವಿ. ಏನಕ್ಕೆ ಅಂತಂದರೆ, ಸೊ ರೀಸೆಂಟಾಗಿ ಈ ಒಂದು ಚಿತ್ರದ ಒಂದು ಇವೆಂಟ್ ಕೂಡ ನಡೀತು. ಸೊ ಅಲ್ಲಿ ಟ್ರೈಲರನ್ನು ರಿಲೀಸ್ ಮಾಡಿದ್ರು. ಸೊ ಲೀಕ್ ಆಗಿದೆ ಅಂತ ಆ ಕೆಲವೊಂದು ಫುಟೇಜಸ್ಗಳನ್ನೆಲ್ಲ ನೋಡಿದ್ವಿ. ಬಟ್ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ಗಳಲ್ಲಿ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ, ನೀವು ಎಕ್ಸಾಂಪಲ್ಲು, ಸೊ ಹೀಗೆ ಹೋಗ್ಬಿಟ್ಟು ನೀವು ರಾಮಾಯಣ ಟ್ರೈಲರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಂಬಕ್ಕೆ ಆಗಲ್ಲ. ಸೊ ಅದು ನಿಜವಾದ ಟ್ರೈಲರು ಅಥವಾ AI ಮೂಲಕ ಮಾಡಿದಾರೋ ಅಂತ. ಯಾಕಂದರೆ ಈಗೊಂದು AI ಟೆಕ್ನಾಲಜಿ ಅಷ್ಟರ ಮಟ್ಟಿಗೆ ಡೆವಲಪ್ ಆಗಿರೋದ್ರಿಂದ, ಇನ್ಕ್ಲೂಡಿಂಗು ಹೀರೋ ಫೇಸ್ ಆಗಿರ್ಬೋದು, ಒಂದು ಅನಿಮೇಷನ್ ಆಗಿರ್ಬೋದು, ಆ ಒಂದು VFX ಎಫೆಕ್ಟ್ ಆಗಿರ್ಬೋದು, ವಿತಿನ್ ಸೆಕೆಂಡಲ್ಲೇ ಆಗೋಗ್ಬಿಡುತ್ತೆ ಈಗ. ಸೊ ಅಷ್ಟರ ಮಟ್ಟಿಗೆ ಕನ್ಫ್ಯೂಷನ್. ಯಾವ್ದಾರು ನೋಡಿದಾಗ ಸೊ ಇದು ಅದೇ ಇರ್ಬೋದಾ, ಸೊ ಇದು ನಿಜವಾದ ಇಲ್ವಾ ಅಂತ ಒಂದು ಕಣ್ಣಿಡಿದೇ ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ಈಗಿಂದ ಒಂದು ಟೆಕ್ನಾಲಜಿ ಅಷ್ಟೊಂದು ಡೆವಲಪ್ಮೆಂಟ್ ಆಗಿದೆ. ಸೊ ಯಾವಾಗ ಒಂದು ಒರಿಜಿನಲ್ ಟ್ರೈಲರ್ ರಿಲೀಸ್ ಆಗುತ್ತೋ ಅಲ್ಲಿ ತನಕನೂ ವೇಟ್ ಮಾಡಬೇಕು. ಅಷ್ಟರ ಮಟ್ಟಿಗೆ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗಲ್ಲ. ಅಷ್ಟರ ಮಟ್ಟಿಗೆ ಒಂದು ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ಈಗ ಒಂದು ವೀಡಿಯೋದಲ್ಲಾಗಿರ್ಬೋದು, ಒಂದು ಇಮೇಜಲ್ಲಾಗಿರ್ಬೋದು, ಒಂದು ಕ್ರಿಯೇಟ್ ಮಾಡುವಂಥ ಒಂದು AI ಜನರೇಟೆಡ್. ಸೊ ಈಗ ಇವತ್ತು ಮಾತಾಡ್ತೀನಿ ನಾನು ಈ ಒಂದು ಟ್ರೈಲರ್ ಬಗ್ಗೆ. ಟ್ರೈಲರ್ ಇವೆಂಟ್ ಆಯಿತು ರೀಸೆಂಟಾಗಿ. ಸೊ ಟ್ರೈಲರ್ದು ಒಂದು ಇವೆಂಟಲ್ಲಿ ಅದು ಮುಗಿದಾದ ಮೇಲೆ ಅನೌನ್ಸ್ಮೆಂಟ್ ಇವತ್ತು 24 10 ಗಂಟೆಗೆ ಮಾಡ್ತೀವಿ ಅಂತ ಹೇಳಿದರು. 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬರುತ್ತೆ ಅಂತ. ಸೊ ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ. ಪೋಸ್ಟ್ಪೋನ್ ಮಾಡೋದಕ್ಕೆ ಒಂದು ವಿಚಾರ ಓಡಾಡ್ತಾ ಇದೆ. ಏನಪ್ಪ ಅಂತಂದ್ರೆ, ಜಂತರ್ ಮಂತರಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಸೊ ಆ ಕಾರಣಕ್ಕೆ ಅಂತ. ಬಟ್ ಖಂಡಿತವಾಗ್ಲೂ ಆ ಕಾರಣ ಅಲ್ಲ. ಸೊ ಇಲ್ಲಿ ಮೇನ್ ಆಗಿ ಆಗಿರೋದೇನು ಅಂತಂದರೆ, ಸೊ ಇಂಡಿಯಾ ಹೊರತುಪಡಿಸಿ ಡಿಸ್ಟ್ರಿಬ್ಯೂಷನ್ ಸೋನಿ ಪಿಕ್ಚರ್ಸ್ ಅವರು ತೊಗೊಂಡಿದ್ದಾರೆ. ಸೊ ಸೋನಿ ಪಿಕ್ಚರ್ಸ್ ಅವರು ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರ್ಬೋದು, ಮತ್ತು ಯಾವ್ಯಾವ ಒಂದು ಕಂಟ್ರಿಗಳಲ್ಲಿ ಅವ್ರದ್ದು ರೀಜನಲ್ ಲ್ಯಾಂಗ್ವೇಜ್ ಆಗಿರ್ಬೋದು, ಸೊ ಆ ಎಲ್ಲ ಒಂದು ಲ್ಯಾಂಗ್ವೇಜ್ಗಳ ಒಂದು ರೈಟ್ಸನ್ನು ಸೋನಿ ಪಿಕ್ಚರ್ಸ್ ತೊಗೊಂಡಿದೆ ಔಟ್ ಆಫ್ ಇಂಡಿಯಾ. ಸೊ ಡಿಸ್ಟ್ರಿಬ್ಯೂಷನನ್ನು. ಸೊ ಈ ಕಾರಣಕ್ಕೆ ಇವರು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ. ಏನಪ್ಪ ಅಂದರೆ, ಸೊ ಈ ಸಿನಿಮಾನ ಅಟ್ ಎ ಟೈಮ್ ಎಲ್ಲ ಕಡೆ ಒಂದೇ ಸಾರಿ ಟ್ರೈಲರನ್ನು ಬಿಡಬೇಕು ಅಂತ ಒಂದು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಬಟ್ ತುಂಬಾ ಒಂದು ಒಳ್ಳೆ ಇದು ಯೋಚನೆ ಅಂತ ಹೇಳ್ತೀನಿ. ಬಟ್ ನಾನೊಂದು ಅಂದ್ಕೊಂಡಿರೋದೇನು ಅಂತಂದರೆ, ಸೊ ಎಲ್ಲ ಲ್ಯಾಂಗ್ವೇಜ್ಗಳನ್ನು ಒಂದೇ ವಿಡಿಯೋದಲ್ಲಿ ಬಿಡಬೇಕು. ಸೊ ಲ್ಯಾಂಗ್ವೇಜ್ ಸೆಲೆಕ್ಷನ್ನಲ್ಲಿ ಆಯಾ ಲ್ಯಾಂಗ್ವೇಜ್ಗಳಿಗೆ ಕೊಟ್ಟರೆ ತುಂಬಾ ಒಂದು ಒಳ್ಳೆ ವ್ಯೂಸ್ ಬರುತ್ತೆ. ಸೊ ಎಲ್ಲದಕ್ಕೊಂದು ಸಪ್ಸಪ್ರೇಟಾಗಿ ಬಿಡೋದಕ್ಕಿಂತ ಒಂದೇ ವಿಡಿಯೋದಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಷನನ್ನು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ವ್ಯೂಸ್ ಕೂಡ ಒಂದೇ ಕಡೆ ಕಲೆಕ್ಟ್ ಆಗುತ್ತೆ. ಆ್ಯಂಡ್ ತುಂಬಾ ಒಂದು ಹೈಯರ್ ದೆನ್ ವ್ಯೂಸ್ ಅಂತ ಅನಿಸುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟೇ, ಸೋನಿ ಪಿಕ್ಚರ್ಸ್ ಅವರು ತೊಗೊಂಡಿರೋದ್ರಿಂದ ಡಿಸ್ಟ್ರಿಬ್ಯೂಷನ್ ಔಟ್ ಆಫ್ ಇಂಡಿಯಾ. ಸೊ ಈಗ ಎಲ್ಲ ಒಂದು ಲ್ಯಾಂಗ್ವೇಜ್ಗಳಲ್ಲಿ ಅಟ್ ಎ ಟೈಮ್ ಆಗಿ ನಾವು ಟ್ರೈಲರ್ನ ಲಾಂಚ್ ಮಾಡ್ತೀವಿ ಅಂತ ಒಂದು ಪ್ರಯತ್ನದಲ್ಲಿದ್ದಾರೆ ಅಂತ ನಿರ್ದೇಶಕರು ಕೂಡ ಒಂದು X ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ. ಸೊ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಡೇಟು. ಕಾಯ್ತಾ ಇದ್ದೀನಿ ನಾನಂತರೂ 100%. ನಾನು ಲಾಸ್ಟ್ ಟೈಮಲ್ಲಿ ಹೇಳಿದ್ದೆ, ಕಾಯ್ತಾ ಇದ್ದೀನಿ ರಾಮಾಯಣದ ಒಂದು ಟ್ರೈಲರ್ ನೋಡೋಕ್ಕೆ. ಮೇನಾಗಿ ಇದರಲ್ಲಿ ಹೇಳಬೇಕು ಅಂದರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವರ ಒಂದು ಖಡಕ್ ರೋಲ್ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡಲಿಕ್ಕೆ ವೇಟಿಂಗಲ್ಲಿದ್ದೀವಿ. ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಈ ಒಂದು ನೆಕ್ಸ್ಟ್ ಒಂದು ಟ್ರೈಲರ್ ಒಂದು ಅಪ್ಡೇಟ್ಗೆ, ಒಂದು ರಿಲೀಸ್ ಡೇಟ್ಗೆ. ಸೊ ಆದಷ್ಟು ಬೇಗನೆ ಟೀಮ್ ಕೊಡಲಿ. ನಾವು ರಾಕಿ ಬಾಯ್ ಅವರನ್ನು ರಾಮಾಯಣದಲ್ಲಿ ರಾವಣನ ಕ್ಯಾರೆಕ್ಟ್ರಲ್ಲಿ ನೋಡಲಿಕ್ಕೆ ಕಾಯ್ತಾ ಇದ್ದೀವಿ. ಸೊ ಈಗ ಇನ್ನೇನು ಕೆಲವೇ ದಿನಗಳಷ್ಟೇ ನಾವು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಕೂಡ ನೋಡ್ತೀವಿ. ಇದೇ ಆಗಸ್ಟ್ 26ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸೊ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ಈ ವರ್ಷ ರಾಕಿಂಗ್ ಸ್ಟಾರ್ ಅವ್ರನ್ನ 2 ಬಾರಿ ಥಿಯೇಟ್ರಲ್ಲಿ ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ. ಸೊ ಯಾರೆಲ್ಲ ಕಾಯ್ತಾ ಇದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ರಾಮಾಯಣದ ಒಂದು ಟ್ರೈಲರ್ ಬಗ್ಗೆ ನಿಮಗೆ ಅನಿಸ್ತಾ ತಿಳಿಸಿ. ಆ್ಯಂಡ್ ಯಾರೆಲ್ಲ ಟಾಕ್ಸಿಕ್ ಕಾಯ್ತಾ ಇದ್ದೀರಾ, ಸೊ ರಾಮಾಯಣ ಕಾಯ್ತಾ ಇದ್ದೀರಾ, ಸೊ ನಿಮಗೇನು ಅನಿಸುತ್ತೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಪೋಸ್ಟ್ಪೋಂಡ್ ಆಗಿದೆ. ಸೊ ಆದಷ್ಟು ಬೇಗ ಅಪ್ಡೇಟ್ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಆದಷ್ಟು ಬೇಗನೆ ಬರಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.